ಅದು ಶಾಮನೂರು ಶಿವಶಂಕರಪ್ಪ ಅಲ್ಲರಿ, ಕಾಂಗ್ರೆಸ್ಸಿಂದ ಗೆದ್ದಿದ್ದಾರೆ ಅವರು. ಉದ್ದಕ್ಕೂ ಕಾಂಗ್ರೆಸ್ಸಿಂದ ಸಹಾಯ ಆಗಿದೆ. ಶಾಮನೂರು ಶಿವಶಂಕರಪ್ಪ ಅಂತ ಜಗತ್ತಿಗೆ ತೋರಿಸ್ತವ್ರು ದೇವರಾಜರಸು. ಶಾಲೆಗಳು, ಎಂಜಿನಿಯರಿಂಗ್ ಕಾಲೇಜುಗಳು ಎಲ್ಲ ಕೊಟ್ಟವ್ರು ದೇವರಾಜರಸು. ದೇವರಾಜರಸು ನೀವು ಒಂದಾದ್ರೂ ನೆನೀತಾನೇನ್ರಿ ಅವನು? ಎಂದಾದರೂ ದೇವರಾಜರಸರ ಹೆಸರು ಹೇಳ್ತಾನೆ ಅವನು? ಅವನು ಇಡೀ ಬೆಳೆದಿದ್ದೇ ದೇವರಾಜರಸರ ಆಶೀರ್ವಾದದಿಂದ. ನಾವಾದರೂ ಕೂಡ ಸದಾ ದೇವರಾಜರಸರು ನೆನಿತೀವಿ. ಕೃತಜ್ಞತೆಯೇ ಇಲ್ಲದ ನಾಯಕರುಗಳವರು. ದುಡ್ಡಾಗೋಗಿದೆ, ಈಗ ಯಾರನ್ನ ಬೇಕಾದ್ರೂ ಕೊಂಡ್ಕೋತೀನಿ ಅಂತಾನೆ. ಇವ್ರಿಗೂ ಬುದ್ಧಿ ಇಲ್ಲ. ಯಾವುದೇ ಮುಖ್ಯಮಂತ್ರಿಗಳು ಮಂತ್ರಿಗಳು ಹೋದರೆ ಅವ್ರಿಗೆ ಎಷ್ಟೋ ಸಲ ಮನೆ ಕತ್ತಾರೆ, ಅವನ ಮನೆಗೆ ಉಣ್ಣಕ್ಕೆ ಹೋಯ್ತಾರೆ. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಯಾರಾದರೂ ಕಾರ್ಯಕರ್ತನ ಮನೆಗೆ ಊಟ ಮಾಡಿರಿ ಮುಖ್ಯಮಂತ್ರಿಗಳು ಮಂತ್ರಿಗಳು. ನೀವು ಹೋಗಿ ಅವ್ರ ಮನೆಗೆ ಹೋದರೆ ಮತ್ತೆ ಬೋಯ್ ನಿಮಗೆ ತಿರುಗಿಸಿ ಹೇಳ್ತಾನೆ ಅವನು. ಕಾಂಗ್ರೆಸ್ ಏನಾದರೂ ಜೀವಂತವಾಗಿದ್ದರೆ, ನಮ್ಮ ಬಂಡೆ ಶಿವಕುಮಾರ್ ಬಂಡೆ ಆಗಿದ್ದರೆ ಸಸ್ಪೆಂಡ್ ಮಾಡೋನು. ನಾವು ಊಸ್ಟ್ ಹಿಮ್ ಔಟ್ ಫ್ರಮ್ ದ ಪಾರ್ಟಿ. ಒಂದು ಪಾರ್ಟಿ ಜೀವಂತವಾಗಿದ್ದರೆ ಅವನ್ನ ಶಾಮನೂರನ್ನ ಊಸ್ಟ್ ಔಟ್. ಏನದು ಅವನು ಇಲ್ಲದವ್ರದ್ದೇನು ಕಾಂಗ್ರೆಸ್ ನಡೆಯಲ್ವೇ? ಕಾಂಗ್ರೆಸ್ ನಡೆಸೋದು ಜನ ರೀ. ಯಾರಿಂದ ಗೆದ್ದಿದ್ದಾರೆ? ಅವತ್ತು ನಾನು ಮಾತಾಡಿದ್ದೀನಿ. ನಾನು ಅವತ್ತು ಅಯ್ಯೋ ರಾಮ್ನೆ, ವೀರಶೈವರಿಗೆ ಏನೂ ಆಗಿಲ್ಲಪ್ಪ. ನಿನ್ಗೆ ಓಟ್ ಹಾಕಿರೋರು ಯಾರು? ನಿನ್ಗೆ ಓಟ್ ಹಾಕಿರೋ 70,000 ವೋಟರ್ಸ್ ಇದ್ದಾರೆ ಮುಸ್ಲಿಮರಲ್ಲಿ. ಅವ್ರ ಬಗ್ಗೆ ಒಂದು ಮಾತಾಡಲಿಲ್ಲ ನೀನು. ಕುರುಬರಿದ್ದಾರೆ, ಹಿಂದುಳಿದವರಿದ್ದಾರೆ, ದಲಿತರಿದ್ದಾರೆ, ಅವ್ರಿಗೇನು ಬೇಕು ಅಂತ ಕೇಳಲಿಲ್ಲ. ನಿನಗೆ 10 ಓಟು ಹಾಕಿಲ್ಲ ನಿಮ್ಮವರು, ಅವ್ರಿಗೆ ಏನು ಮಾಡಿದ್ರಿ ಅಂತ ಕೇಳ್ತೀಯಲ್ಲ. ನಾಚಿಕೆ ಆಗಲ್ವ ನಿಮ್ಗೆಲ್ಲರೂ ಅನ್ಕತ್ತೆ? ನಮ್ಮ ಚಂದ್ರಣ್ಣ ಮಾತಾಡ.